ವೆಲ್ಕಮ್ ಬ್ಯಾಕ್. ನಾವು ಹಿಜಾಬ್ ನಿಷೇಧವನ್ನು ವಾಪಸ್ ತಡೆದಂಥ ಸರ್ಕಾರದ ನಿರ್ಧಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಬ್ದುಲ್ ರಜಾಕ್ ರೆಡಿ ಇದ್ದಾರೆ. ಅಬ್ದುಲ್ ರಜಾಕ್ ಆಗಲೇ ಕೇಳಿದೆ ನಾನು, ಬೀಳಬೇಕಾದ ಜಾಗಕ್ಕೆ ಪೆಟ್ಟು ಬಿದ್ದಿದೆ ಅಂತ. ಹೆದರಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ? ಹೆದರಿಸಿದ್ದ ಇದು ರಕ್ಷಿತ್ 100ಕ್ಕೆ 100 ಇದು ದಾವಣಗೆರೆ ಉಪಚುನಾವಣೆಯ ಒಂದು ಪರಿಣಾಮ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜೊತೆ ಆಗ್ತಿರುವ ಅನ್ಯಾಯಗಳನ್ನ ಎತ್ತಿ ಕೇಳಿದ್ವಲ್ಲ, ಅದರ ಉತ್ತರ ಇವತ್ತು ಸರ್ಕಾರ ನೀಡಿದೆ. ಇದು ಸ್ವಾಗತಾರ್ಹ, ಇದನ್ನ ನಾವು ಸ್ವಾಗತಿಸ್ತೀವಿ. ಆದ್ರೆ ತರಾತುರಿಯಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿ ಬರೀ ಒಂದು ಆದೇಶ ತಗೊಂಡ್ಬಿಟ್ಟು ನಾವು ಹಿಜಾಬ್ ಕೊಟ್ಬಿಟ್ಟಿದೀವಿ ಅಂತ ನಮ್ ಕಣ್ಣಲ್ಲಿ ಧೂಳು ಹಾಕೋ ಪ್ರಯತ್ನ ಸರ್ಕಾರ ಮಾಡಬಾರ್ದು. ಇದನ್ನ ಇವ್ರು ಮಾಡ್ಬೇಕಾಗಿದ್ದಿದ್ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಹಿಂದಿನ ಸರ್ಕಾರ ತಗೊಂಡ ಆದೇಶವನ್ನ ನಾವು ಹಿಂಪಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೇಸನ್ನ ಅಡ್ವಾನ್ಸ್ ಮಾಡಿಸಿ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ತಿಳಿಸ್ಬೇಕಾಗಿರೋದು. ಇಲ್ಲಿ 2 ಮಂತ್ರಿಗಳು ಒಂದು MLA ನ ಕುಂಡ್ರಿಸ್ಬಿಟ್ಟು ನೀವು ಒಂದು ಸುದ್ದಿಗೋಷ್ಠಿ ಮಾಡಿ ಮತ್ತೊಂದು ಗೊಂದಲಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದೀರಾ. ಇದು ತಪ್ಪಿದು. ಅಬ್ದುಲ್ ರಜಾಕ್ ನೀವು ಒಬ್ಬರೇ ಮೇಧಾವಿ, ಸರ್ಕಾರದಲ್ಲಿ ನೀವು ಹೇಳ್ಬೇಕಾಗಿರೋದು ಹಿಂದಿನ ಸರ್ಕಾರ ತಗೊಂಡಿದ್ದು ಸರಾಸರಿ ತಪ್ಪು. ಇವ್ರ ಸರ್ಕಾರನೇ ಹೇಳುತ್ತೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳು ಕಾಲೇಜಿಗೆ ಬಂದು ಒಂದು ವಿದ್ಯಾಭ್ಯಾಸ ಮಾಡೋರಿಗೆ ಅವಕಾಶ ಇರಬಾರ್ದು ಅಂತೇಳಿ ಇರಬಾರ್ದು. ಅದಕ್ಕೋಸ್ಕರ ನಾವು ಇದನ್ನ ಹಿಂಪಡಿತಾ ಇದ್ದೀವಿ ಅಂತ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೇಳ್ಬೇಕಾಗಿತ್ತು. ಇಲ್ಲಿ ಕೂತ್ಕೊಂಡು ಒಂದು ಸುದ್ದಿಗೋಷ್ಠಿ ಮಾಡ್ಬಿಟ್ಟು ನಾವು ಹಿಜಾಬ್ ವಾಪಸ್ ಪಡೆದಿದ್ವಿ ಅಂದ್ರೆ ಇದನ್ನ ಮಾಡಕ್ ನಿಮ್ಗೆ 3 ವರ್ಷ ಬೇಕಾಗಿತ್ತ? 3 ವರ್ಷ ನಾವು ಕಾದ್ವಿ ಅಲ್ವಾ? ನೀವು ಸುಪ್ರೀಂ ಕೋರ್ಟ್ ಇಂದ ಇದನ್ನ ಇದು ಮಾಡ್ಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ನಟರಾಜ್ ಗೌಡ್ರೆ, ಮೂಗಿಗೆ ತುಪ್ಪ ಸವರುವಂತ ಕೆಲಸ, ಮುಂಗೈಗೆ ತುಪ್ಪ ಸವರುವಂತ ಕೆಲಸ ಇದು ಅಂತ. ಈಗ ಯಾವ ಮೂಗಿಗೆ ಯಾವ ತುಪ್ಪ ಸವರೋದು ಎಂಥದ್ದು ಇಲ್ಲ. ಸರ್ಕಾರ ಇದು ಮಾಡ್ಬೇಕಂತ ತೀರ್ಮಾನ ಇತ್ತು, ತಡವಾಗಿ ಮಾಡಿದೆ ಅನ್ನೋದೊಂದು ವಿಷಯ ಬಿಟ್ರೆ 3 ವರ್ಷ ಬೇಕಾ 2 ವರ್ಷ ಬೇಕಂತ ನೀವೇ ಕೇಳಿದ್ರಿ. ಯದುಕುಮಾರ್ ಅದನ್ನು ಪ್ರಸ್ತಾಪ ಮಾಡಿದ್ರು, ರಜಾಕ್ ಅದನ್ನೇ ಹೇಳ್ತಾ ಇರೋದು. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ನೀವೀಗ ಇದನ್ನ ಇಲ್ಲಿ ಆದೇಶ ಮಾಡಿದ್ರೆ ಏನು ಬದಲಾಗಲ್ಲ ಅಂತ. ಇಲ್ಲಿ ಆದೇಶ ಮಾಡಿದವ್ರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ತಮ್ಮ ವಕೀಲರು ಕಳಿಸಿ ಅದನ್ನ ಇತ್ಯರ್ಥ ಮಾಡಿಸೋದು ಗೊತ್ತಿರಲ್ವಾ ಸರ್ಕಾರಕ್ಕೆ? ಮಂತ್ರಿಗಳು ಗೊತ್ತಿರಲ್ವಾ? ಯಾರ್ದು ಸಲಹೆ ಏನ್ ಬೇಕಾಗಿಲ್ಲ, ಅದು ಮಾಡ್ತಾರೆ. ಈಗ ಅಬ್ದುಲ್ ರಜಾಕ್ ಹೇಳೋದು ವೈಯಕ್ತಿಕ, ಅದ್ರ ಬಗ್ಗೆ ಏನ್ ಚಿಂತೆ ಇಲ್ಲ ನನಗೆ. ವೈಯಕ್ತಿಕ ಏನ್ ಬಂತು ಕೇಳಿ ಅದು ಅವ್ರ ಸಮುದಾಯದ ಬಗ್ಗೆ ಹೇಳಿದ್ರು, ವೈಯಕ್ತಿಕ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ನೋ ಇಶ್ಯೂಸ್ ಗುರು. ನೀನ್ ಹೋರಾಟ ಇದೆಯಾ, ನೀನ್ ಬಹಳ ದೊಡ್ಡ ಸಾಮಾಜಿಕ ಹೋರಾಟಗಾರ. ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡ, ಅವ್ರ ಪರವಾಗಿ ಅವ್ರು ಹೇಳ್ತಾರೆ, ಅದ್ರಲ್ಲಿ ತಪ್ಪಿಲ್ಲ. ಸರ್ಕಾರ ತೀರ್ಮಾನ ಮಾಡಿದೆ, ಅದನ್ನ ಸ್ವಾಗತ ಅವರು ಮಾಡಿದ್ದಾರೆ, ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಕೆಲವರೆಲ್ಲ ಮೂಲಭೂತವಾದಿಗಳು ಇವತ್ತು ಕೂಡ ಯಾರು ಜನಿವಾರ ಹಾಕುವವರು, ಪೇಟ ತೋಡುವಂಥವ್ರು, ರುದ್ರಾಕ್ಷಿ ಹಾಕುವಂಥವ್ರು, ಹಿಜಾಬ್ ಹಾಕುವಂಥವ್ರು, ಎಲ್ಲಾ ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ಓದಂತಹ ಸರ್ವ ಜನಾಂಗದ ಶಾಂತಿಯ ತೋಟನ ಕರ್ನಾಟಕವನ್ನ ನಾವು ಮಾಡಕ್ ನಾವು ಹೊರಟಿದೀವಿ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ತರ ನಾವು ಅದನ್ನ ಪ್ರಯೋಗಶಾಲೆ ಮಾಡಕ್ ಹೋಗಲ್ಲ. ಧರ್ಮಾಧಾರಿತವಾಗಿ ಎಲ್ಲರಿಗೂ ಗೌರವ ಸಿಗ್ಬೇಕು, ಎಲ್ಲರೂ ವಿದ್ಯಾಭ್ಯಾಸ ಆಗಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜನಿವಾರ, ಶಿವದಾರ, ರುದ್ರಾಕ್ಷಿ ಇದನ್ನ ಆಡ್ ಮಾಡಿದ್ದೀರಾ? ಪೊಲಿಟಿಕಲಿ ಕರೆಕ್ಟ್ ಆಗಿರಬೇಕು ಅನ್ನೋ ಪ್ರಯತ್ನ. ಪೊಲಿಟಿಕಲಿ ಕರೆಕ್ಟ್ ಆಗಿರ್ಬೇಕು ನಾವು. ಸಂವಿಧಾನದ ಆರ್ಟಿಕಲ್ 25 ಇದೆಯಲ್ಲ, ಅದರ ನಿಜವಾದ ಪರಿಪಾಠವನ್ನ ಕರ್ನಾಟಕದಲ್ಲಿ ಫಾತಿಮಾ ಸಿಕ್ಕಿದ್ರು. ಫಾತಿಮಾ ಅವರನ್ನ ಮಾತನಾಡಿಸೋಣ ಒಂದೇ ನಿಮಿಷ. ಹಿಜಾಬ್ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ರು ಫಾತಿಮಾ. ಫಾತಿಮಾ ಅವರೇ ನಮಸ್ಕಾರ. ನಮಸ್ತೆ ನಮಸ್ತೆ. ಆರ್ ಯು ಹ್ಯಾಪಿ? ಆಬ್ವಿಯಸ್ಲಿ ಐ ವಿಲ್ ಬಿ ಹ್ಯಾಪಿ, ರೈಟ್? ಏನ್ ಹೇಳ್ತೀರಿ? ಫಸ್ಟ್ ಆಗಿ ಹೇಳಲಿಕ್ಕಿರುವಂತಹದ್ದು ಏನು, ಈಗಿನ ಗವರ್ಮೆಂಟ್ ನಮ್ಗೆ ಹಿಜಾಬ್ ಬ್ಯಾನ್ ತೆಗ್ದಿದ್ಯಾ, obviously it is welcome, right? But ನಾವು ಇದನ್ನು ನಾಟ್ ಓನ್ಲಿ ದಿಸ್ ಇಯರ್, ಲೈಕ್ ನಮ್ಮ ಪ್ರೀವಿಯಸ್ ಇಯರ್ ಇಂದಲೂ, ಲೈಕ್ 2022 ಇಂದಲೂ ನಮ್ಮ ಸೇಮ್ ಬೇಡಿಕೆ ಆಗಿತ್ತು. ಹಿಜಾಬ್ ಬ್ಯಾನ್ ಏನಿದೆಯಾ ಅದು 2022 ಅಲ್ಲಿ ಒಂದು ಜಸ್ಟ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನು ತಂದು ಇಡೀ ಸ್ಟೇಟ್ ಅಲ್ಲಿ ಎಷ್ಟೋ ಸ್ಟೂಡೆಂಟ್ಸ್, ನಮ್ಮ ತರದ ಸ್ಟೂಡೆಂಟ್ಸ್ ಗೆ more than 22,000 ಸ್ಟೂಡೆಂಟ್ಸ್ ಗೆ ಎಕ್ಸಾಮ್ ಬರೆಯದ ರೂಪದಲ್ಲಿ, ದಟ್ ಈಸ್ ಜಸ್ಟ್ 2 ಮಂತ್ ಇರುವಾಗ, ಲೈಕ್ ಎಕ್ಸಾಮಿಗೆ 2 ಮಂತ್ ಇರುವಾಗ ಇಷ್ಟೆಲ್ಲ ದೊಡ್ಡ ಹೊನ್ನಾರ ಮಾಡಿ ಬಿಜೆಪಿ ಅದರ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಗಾಗಿ ಮಾಡಿರುವಂತಹ ಗೇಮ್ ಆಗಿತ್ತು ಇದು. ಅಂಡ್ ಆಫ್ಟರ್ ದಟ್ ಅವತ್ತಿನ MLA ಆಗಿರುವಂತಹ ರಘುಪತಿ ಭಟ್ ಆಗಿರ್ಬೋದು, ಅಂಡ್ ಪ್ರೆಸೆಂಟ್ MLA ಆಗಿರುವಂತಹ ಯಶ್ಪಾಲ್ ಸುವರ್ಣ ಆಗಿರ್ಬೋದು, ಇವರ ರೂಪದಲ್ಲಿ ತಂದು ಅದು ಅಲ್ಲಿಯ ಪ್ರಿನ್ಸಿಪಲ್ ಅವರಿಗೆ ಅಥವಾ ಅಲ್ಲಿರುವಂತಹ ಉಡುಪಿ ಡಿಸ್ಟಿಕ್ ಇಂದ ಸ್ಟೇಟ್ ವೈಡ್ ಸ್ಪ್ರೆಡ್ ಮಾಡಿ ಇದು ದೊಡ್ಡ ಹಿಜಾಬ್ ಇಶ್ಯೂ ಆಗಿ ಮಾಡಿರುವಂತಹದ್ದು. ಇವತ್ತು ಇವರು ಮೆನ್ಷನ್ ಮಾಡಿ, ಇವತ್ತಿನ ಪ್ರೆಸೆಂಟ್ ಎಜುಕೇಶನ್ ಮಿನಿಸ್ಟರ್ ಮೆನ್ಷನ್ ಮಾಡುವಾಗ
ನಾಟ್ ಓನ್ಲಿ ಹಿಜಾಬ್, ಎವ್ರಿ ರಿಲಿಜಿಯಸ್ ಫ್ರೀಡಮ್. ಈಗ ಫಾತಿಮಾ ಅವರೇ 3 ವರ್ಷ ಆಯ್ತು ಈ ಸರ್ಕಾರ ಬಂದು, ಇವತ್ತು ಅಂದ್ರೆ ನಿನ್ನೆ ನಿರ್ಧಾರ ತೆಗೆದುಕೊಂಡ್ರು. ತಡವಾಯ್ತು ಅಂತ ಅನ್ಸತ್ತಾ ನಿಮಗೆ, ಅಥವಾ ಕರೆಕ್ಟ್ ಇದೆ, ಇದೇ ಹಂತದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಸರಿ ಇದೆ ಅಂತ ಅನ್ಸತ್ತಾ ನಿಮಗೆ? ಆಬ್ವಿಯಸ್ಲಿ ನಮ್ಗೆ ನಾವು ಕೇಳಿರುವಾಗ ಕೊಟ್ಟಿರ್ಬೇಕಾದಂತ ಹಕ್ಕಿರುವಂತಹದ್ದು. ಯಾವುದೇ ಗವರ್ಮೆಂಟ್ ಆಗ್ಲಿ ಯಾವುದೇ ಪರ್ಸನ್ಗೆ ಕೂಡ ರೈಟ್ಸ್ ಇಲ್ಲ ಯಾರಿಗೆ ಯಾವ ರೀತಿಯಾಗಿ ಡ್ರೆಸ್ ಮಾಡ್ಬೇಕು, ಎಲ್ಲಿ ಹೇಗೆ ಇರ್ಬೇಕು ಅಂತ ಹೇಳಿ. ಬಿಕಾಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಮಾಡುವಂತಹ ರೈಟ್ಸ್ ಇದು, ಒಬ್ಬರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಿರ್ಬೋದು. ಇಷ್ಟವರೆಗೆ ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲದ ವಿಚಾರವನ್ನು ಹಿಡಿದುಕೊಂಡು ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಸ್ಟಾಪ್ ಮಾಡಿಸ್ಲಿಕ್ಕೋಸ್ಕರ ಮಾಡಿರುವಂತಹ ಷಡ್ಯಂತ್ರ ಇದು. ಅದು ಮಾತ್ರ ಅಲ್ಲದೆ 2022 ಇಂದ 2026 ಅಲ್ಲಿ ಪ್ರೆಸೆಂಟ್ ವರೆಗೆ ಎಷ್ಟು ರೀತಿಯಲ್ಲಿ ಇಂಜಸ್ಟಿಸ್ ನಾವು ಹೊಂದ್ಕೊಂಡಿದ್ದೇವೆ ಅಂದ್ಕೊಳ್ಳೋದು, ಎಷ್ಟು ರೀತಿಯಲ್ಲಿ ಇಂಜಸ್ಟಿಸ್ ಕೂಡ ನಾವು ಈ ಹಿಜಾಬಿನ ಹೆಸರಿನಲ್ಲಿ ಮಾಡಿದ್ದಾರೆ ಈ ಹಿಂದೂ ಮುಖಂಡರಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ. ಅದೇ ನಾನು ಈಗ ಬಿಜೆಪಿ ಸರ್ಕಾರದಿಂದ ನಿಮಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗ ಇಮಿಡಿಯೇಟ್ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರಿ. ಕಾಂಗ್ರೆಸ್ ಅವರು ಅದನ್ನ ಪ್ರಣಾಳಿಕೆಯಲ್ಲೂ ಹಾಕೊಂಡಿದ್ರು, ಅವರ ಮ್ಯಾನಿಫೆಸ್ಟೋದಲ್ಲೂ ಇತ್ತದು. ಬಟ್ 3 ವರ್ಷ ಆಯ್ತು, 20ನೇ ತಾರೀಕಿಗೆ 3 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದು. ನೋ ಒನ್ ಥಿಂಗ್ ಐ ಹ್ಯಾವ್ ಟು ಬಿ ಕ್ಲಿಯರ್, ಇದು ಯಾವುದೇ ಗವರ್ಮೆಂಟಿನ ಮೇಲಿನ ಭರವಸೆಯಿಂದ ನಾವು ಇವರು ಕೊಡ್ತಾರೆ ಅವರು ಕೊಡ್ತಾರೆ ಅಂತ ಹೇಳಿ ಮಾಡಿರುವಂತಹದ್ದಲ್ಲ. ಇದು ಕಾನ್ಸ್ಟಿಟ್ಯೂಷನಲಿ ಗಿವನ್ ರೈಟ್ ಅಂಡ್ ದಟ್ ಇಸ್ ಮೈ ಪರ್ಸನಲ್ ಚಾಯ್ಸ್ ಆಲ್ಸೋ. ನಾನು ಪ್ರಾಕ್ಟೀಸ್ ಮಾಡ್ತೇನೆ ಮಾಡದಿರುವಂತದ್ದು ಕಾನ್ಸ್ಟಿಟ್ಯೂಷನಲ್ ಗಿವನ್ ರೈಟ್. ಇದು ನಾನು ಒಂದು ಗವರ್ಮೆಂಟ್ ಭರವಸೆ ಮೇಲೆ ಇಟ್ಟುಕೊಂಡು ನಂಗೆ ಇವರು ಕೊಡ್ಬೋದು ಅಂತ ಹೇಳಿ ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ಬಂದದಂತಲ್ಲ. ತುಂಬಾ ಲೇಟ್ ಆಗಿ ಕೊಟ್ಟಿದ್ದಾರೆ. ಬಟ್ ದ ಥಿಂಗ್ ವಿ ಹ್ಯಾವ್ ಟು ಬಿ ನೋನ್ ಇಸ್ ದಟ್ ಗವರ್ಮೆಂಟ್ ಯಾವುದೇ ರೀತಿಯಾದಂತ ಈ ಹಿಜಾಬ್ ಬ್ಯಾನ್ ತೆಗೆದಿರುವಂತದ್ದು ಫಸ್ಟ್ ಅವ್ರು ಬಂದ ಮ್ಯಾನಿಫೆಸ್ಟೋದಲ್ಲಿ ಮೆನ್ಷನ್ ಈಗ ಫಾತಿಮಾ ಅವರೇ ಈಗ ಸರ್ಕಾರದ ಆದೇಶ ನಿನ್ನೆಯವರೆಗೂ ಕೂಡ ಚಾಲ್ತಿಯಲ್ಲಿತ್ತು. ಎಜುಕೇಶನ್ ಮೇಲೆ, ನಿಮ್ಮ ಎಜುಕೇಶನ್ ಮೇಲೆ ಎಷ್ಟು ಎಫೆಕ್ಟ್ ಆಗಿತ್ತು ಇದು? ಏನಾಗಿತ್ತು? ಆಬ್ವಿಯಸ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ 2022 ಅಲ್ಲಿ ಉಡುಪಿಯಲ್ಲಿ ಹಿಜಾಬ್ ಇಶ್ಯೂ ಸ್ಟಾರ್ಟ್ ಆದಾಗ ನಮ್ಗೆ 2 months ಮಾತ್ರ ಇದ್ದದ್ದು ಫೈನಲ್ ಎಕ್ಸಾಮ್ಸ್ಗೆ. ನಾವು ಫೈನಲ್ ಎಕ್ಸಾಮ್ಸ್ಗೆ ಹೋಗುದಕ್ಕಿಂತ ಮುಂಚೆ ಕಾಲೇಜಲ್ಲಿ ತುಂಬಾ ಇಶ್ಯೂ ಮಾಡಿದ್ರಿ. ಅಂಡ್ ಆಲ್ ಓವರ್ ದ ಸ್ಟೇಟ್ ಆಗಿರ್ಬೋದು, ಯಾವುದೇ ಹುಡುಗಿಯರು ನಡೆದುಕೊಂಡು ಹೋಗುವಾಗ ನಿಮ್ಗೆ ಇದು ಮಾಡ್ಲಿಕ್ಕಿಲ್ಲ, ನೀವು ತೆಗೆದು ಬರಿಬೇಕು, ಎಕ್ಸಾಮ್ ಬರಿಬೇಕಾದಂತ ಹೇಳಿದ್ರಿ. ಎಷ್ಟು ದೊಡ್ಡ ಮೆಂಟಲ್ ಸ್ಟ್ರೆಸ್ ಅಲ್ಲಿ ನಾವು ಹೋಗಿದ್ದೇವೆ. ಅಂಡ್ ಆಲ್ಸೋ ಎಷ್ಟೋ ಮೀಡಿಯಾದವರು, ಎಷ್ಟೋ ಇದೇ ತರ ಸ್ಪೋಕ್ ಪರ್ಸನ್ಸ್ ಗಳು ನಮ್ಮನ್ನು ಟೆರರಿಸ್ಟ್ ಅಂತ ಕಾಲ್ ಮಾಡಿರೋಗ್ಬೋದು, ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಹೇಳಿದ್ದಾಗಿರ್ಬೋದು. ಇದೆಲ್ಲ ಒಂದು ಜಸ್ಟ್ ನೆನಪಿನಲ್ಲಿ ನಿಮಗೆ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡುವಂತ ಸ್ಥಿತಿ ಬಂದಿತ್ತಾ ಫಾತಿಮಾ ಅವರೇ? ಆಬ್ವಿಯಸ್ಲಿ ನಾವು ಎಜುಕೇಶನ್ ಅಲ್ಲಿ ಉಡುಪಿಯಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಬ್ಯಾಂಗ್ಳೂರಲ್ಲಿ ಆಗಿರ್ತದೆ ನಾವು ಮತ್ತೆ ಕಂಟಿನ್ಯೂ ಮಾಡಿ ನಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುವಂತಹದ್ದು. ಇದು ನನ್ಗೊಬ್ಳಿಗೆ ಆದಂತಹ ಇದು ಮಾತ್ರ ಅಲ್ಲ, ಎಷ್ಟು ಮೋರ್ ದನ್ ರಿಪೋರ್ಟ್ಸ್ ಇದೆ. ಮೋರ್ ದನ್ 22,000 ಸ್ಟೂಡೆಂಟ್ಸ್ಗೆ ಕಾಲೇಜ್ಗಳಿಗೆ ಎಕ್ಸಾಮ್ ಬರೀಲಿಕ್ಕೆ ಬಿಡದೆ ಎಷ್ಟೋ ಮಂದಿ ಡ್ರಾಪ್ ಔಟ್ ಕೂಡ ಮಾಡಿದ್ದಾರೆ. ಬಿಕಾಸ್ ದಟ್ಸ್ ದೇರ್ ಪರ್ಸನಲ್ ಚಾಯ್ಸ್ ರೈಟ್. ಇದು ಒಂದು ನಿಮ್ಮ ವೋಟ್ ಬ್ಯಾಂಕ್ಸ್ ಪೊಲಿಟಿಕ್ಸ್ ಗಾಗಿ ಮಾಡಿದಂತಹ ನಾಟಕ ಏನಿದೆ ಅದರಲ್ಲಿ ಎಷ್ಟೋ ಹಿಜಾಬಿ ವಿದ್ಯಾರ್ಥಿಗಳಿಗೆ ಮತ್ತು ಎಷ್ಟೋ ಮುಸ್ಲಿಂ ವಿದ್ಯಾರ್ಥಿನಿಯರ ಶಿಕ್ಷಣ ಬಂದಾಗಿದೆ ಅಂತ ಹೇಳಿ, ಮತ್ತು ಅದಕ್ಕೆ ಈಗಿನ ಗವರ್ಮೆಂಟ್ ಪ್ಲಸ್ ಮುಂದಿನ ಪ್ರೀವಿಯಸ್ ಬಂದ್ ಯಾಕೆ ಆಗಬೇಕಿತ್ತು ಫಾತಿಮಾ ಅವರೇ? ಸರ್ಕಾರದ ಆದೇಶ ಇತ್ತು, ಕೋರ್ಟ್ ಅದನ್ನು ಎತ್ತಿ ಹಿಡಿದಿತ್ತು, ಶಾಲೆಗೆ ಹೋಗಬಹುದಿತ್ತು, ಕಾಲೇಜಿಗೆ ಹೋಗಬಹುದಿತ್ತು. ಡಿಸ್ಕಂಟಿನ್ಯೂ ಮಾಡಬೇಕಾದಂತ ಸ್ಥಿತಿ ಯಾಕೆ ಬಂತು? ಯು ಆರ್ ಆಸ್ಕಿಂಗ್ ವಿದೌಟ್ ಹಿಜಾಬ್? ಹೌದು. ಆಬ್ವಿಯಸ್ಲಿ ನೀವಿರುವಂತಹ ಕಂಟ್ರಿ ಏನಿದೆ ಅದರಿಂದ ಗ್ಯಾರಂಟಿ ಮಾಡುವಾಗ ನಿಮ್ಗೆ ಯಾರಿಗೂ ಕೂಡ ಎಂತ ಪಾಯಿಂಟ್ ಔಟ್ ಮಾಡಿ ನೀನ್ ಹೀಗೆ ಬರಬಾರ್ದು, ನೀನ್ ಹೀಗೆ ಇರಬಾರ್ದು ಅಂತ ಹೇಳಿರುವಂತಹ ಹಕ್ಕಿಲ್ಲ. ಬಿಕಾಸ್ ಸಾರ್ವಜನಿಕ ಜಾಗದಲ್ಲಿ ಹಕ್ಕಿಲ್ಲ, ಶಾಲೆಯಲ್ಲಿ ನಿಯಮ ಮಾಡೋದಕ್ಕೆ ಸರ್ಕಾರಕ್ಕೆ ಹಕ್ಕಿದೆ. ಶಾಲೆಯ ಒಳಗೆ ಸಮವಸ್ತ್ರದ ನಿಯಮವನ್ನ ಮಾಡೋದಕ್ಕೆ ಸರ್ಕಾರಕ್ಕೆ ಹಕ್ಕಿದೆ ಅನ್ನೋದು ಕಾನೂನು ಸರ್ಕಾರಕ್ಕೆ ಕೊಟ್ಟಿರುವಂತ ಅಧಿಕಾರ. ಲೆಟ್ ಮಿ ಆಡ್ ಅ ಪಾಯಿಂಟ್. ಸಮವಸ್ತ್ರ ಅನ್ನುವಂತಹದ್ದು ಒಬ್ಬ ವಿದ್ಯಾರ್ಥಿನಿಗೆ ಇಫ್ ಶಿ ಇಸ್ ಗಿವಿಂಗ್ ಅನ್ಕಂಫರ್ಟೇಬಲ್ ಇನ್ ದಟ್ ಯೂನಿಫಾರ್ಮ್, ಶಿ ಹ್ಯಾಸ್ ಅ ಚಾಯ್ಸ್ ಟು ask for not to wear a uniform. It is also there in the constitution. If you read it properly, if you know how to make a rules for ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳಿತ್ತು ಫಾತಿಮಾ ಅವರೇ, ನಿಮ್ಗೆ ಗೊತ್ತಿದೆ ಅದು. ಸರ್ಕಾರಕ್ಕೆ ನಿಯಮ ಮಾಡೋದಕ್ಕೆ ಅವಕಾಶ ಇದೆ. ನೀವು ಹೇಳಿದ್ರಿ ಡಿಸ್ಕಂಟಿನ್ಯೂ ಮಾಡುವಂತ ಸ್ಥಿತಿ ಬಂತು ಅಂತ. ಡಿಸ್ಕಂಟಿನ್ಯೂ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ ನಾನು.
ನಿಮ್ಗೆ ಇಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ ಒಬ್ರಿಗೆ ಅವರ ರಿಲಿಜಿಯಸ್ ಬಿಲೀಫ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಅದು ಅವರವರ ಬಿಲೀಫ್ ಆಗಿರ್ಬೋದು. ನಿಮ್ಗೆ ಎಷ್ಟು ಅದು ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಗೆ ಕ್ಯಾಶುವಲಿ ಹೇಳ್ಬೋದು, ನಿಮ್ಗೆ ಡಿಸ್ಕಂಟಿನ್ಯೂ ಮಾಡಬಾರ್ದಿತ್ತು, ನೀವು ಕಂಟಿನ್ಯೂ ಮಾಡ್ಬೋದಿತ್ತು. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ನಾನಿವತ್ತು ಹಿಜಾಬ್ ವೇರ್ ಮಾಡೋದಂತ ಹೇಳಿದ್ರೆ ಅದು ನನ್ನ ಒಬಿಡಿಯನ್ಸ್ ಟು ಗಾಡ್, ರೈಟ್? ನೀವ್ ಅದನ್ನು ನೀನ್ ಈ ತರ ಪ್ರಾಕ್ಟೀಸ್ ಮಾಡ್ಬೇಡ, ನೀನ್ ಈ ತರ ಇದ್ ಮಾಡ್ಬೇಡ ಅಂತ ಹೇಳಿಕ್ಕೆ ಯಾವ ಕೋರ್ಟಿಗೂ ರೈಟ್ಸ್ ಇಲ್ಲ. ಅಂಡ್ ಯಾವ ಈಗ ರಿಲಿಜಿಯಸ್ ರೈಟ್ಸ್ ಗಿಂತ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗಿಂತ ದೇಶದ ಸಂವಿಧಾನ ದೊಡ್ಡದು. ದೇಶದ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟದ್ದು ಕೂಡ ಕರೆಕ್ಟ್. ಅಗತ್ಯ ಬಿದ್ದಾಗ ನಿಯಮಗಳನ್ನು ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ. ಹಿಜಾಬ್ ಇಲ್ಲದೆ ರ್ಯಾಂಕ್ ಪಡೆದಂತ ಎಷ್ಟೋ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ, ಅವರು ಆದರ್ಶ ಆಗ್ಬೇಕಾಗಿದೆ. ಅಗತ್ಯ ಬಿದ್ದಾಗ ಕಾನೂನುಗಳನ್ನ ರೂಪಿಸುವಂತ ಅಧಿಕಾರ ಸರ್ಕಾರಕ್ಕಿದೆಯಲ್ಲ ಫಾತಿಮಾ ಅವರೇ? ಹಲೋ, ಅಧಿಕಾರ ಅಗತ್ಯ ಬಿದ್ದಾಗ ಕಾನೂನುಗಳನ್ನ ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ. ಸ್ಟೇಟ್ ಶೆಲ್ ಮೇಕ್ ರೂಲ್ಸ್ ಅಂತ ಸಂವಿಧಾನ ಹೇಳುತ್ತೆ. ನೀವು ಆರ್ಟಿಕಲ್ 21 ಅನ್ನ ಕೋಟ್ ಮಾಡ್ತೀರಿ, ಆರ್ಟಿಕಲ್ 25 ಇಂದ 28 ಕೋಟ್ ಮಾಡ್ತೀರಿ, ಹೌದಲ್ವಾ? ಅಲ್ಲೇ ಹೇಳುತ್ತೆ ಸಂವಿಧಾನನೂ ಕೂಡ ಸ್ಟೇಟ್ ಮಾಡಬಹುದು, ರೂಲ್ಸ್ ಮಾಡಬಹುದು. ಸ್ಟೇಟ್ ಅಂತಂದ್ರೆ ಸರ್ಕಾರ, ಕಾನೂನು ಮಾಡಬಹುದು, ರೂಲ್ಸ್ ಮಾಡಬಹುದು ಅಂತ ಹೇಳುತ್ತೆ. ಅವ್ರು ತಪ್ಪುಲ ಮಾಡಿ ಜಸ್ಟ್ ನಂಗೆ ಮಾತಾಡ್ಲಿಕ್ಕೆ ಬಿಡ್ತೀರಾ? 2022 ಅಲ್ಲಿ ಕೂಡ ಇದೇ ತರದ ಡಿಬೇಟ್ ಆಗ್ತಾ ಇದ್ದದ್ದು. ನೀವು ಹಿಜಾಬ್ ಹಾಕ್ಬೇಡಿ, ನಿಮ್ಗೆ ಕಂಟಿನ್ಯೂ ಮಾಡ್ಬೋದಿತ್ತು. ಅದು ನಮ್ಗೆ ಇವತ್ತು ಬಂದದ್ದು ಗವರ್ಮೆಂಟ್ ಅಪ್ಹೋಲ್ಡ್ ಮಾಡಿದೆ, ಆಯ್ತು, ಮುಗಿಯಿತು. ಇವತ್ತು ನಿಮ್ಗೆ ಗವರ್ಮೆಂಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ಹೈಕೋರ್ಟ್ ಏನು ಅಪ್ಹೋಲ್ಡ್ ಮಾಡಿದ, ಅವರಿಗೆ ಸೂಚನೆ ನೀಡಿ ಆ ಬ್ಯಾನ್ ಅನ್ನು ಹಿಂಪಡೆಯುವ ಕೂಡ ಹಾಗೆ ಮಾಡ್ಬೋದು. ಸೆಕೆಂಡ್ ಆಗಿ ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಇದೊಂದು ಕಾನೂನು ಹೋರಾಟವಾಗಿ ಮಾರ್ಪಾಡಾಗಿದ್ಯಾ, ಇದರ ಬದಲಾಗಿ ಯಾರೆಲ್ಲ ಪ್ರಾಬ್ಲಮ್ ಆಗಿ ಸಹಿಸ್ತಾ ಇದ್ರು ಅವರಿಗೆ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಸೂಕ್ತ ಕ್ರಮ ಗವರ್ಮೆಂಟ್ ಕೈಗೊಳ್ಬೇಕು. ಬಿಕಾಸ್ ಆದೇಶಕ್ಕಷ್ಟೇ ಸೀಮಿತವಾಗೋದು ಬೇಡ, ಅದರ ಆಚೆಗೂ ಸರ್ಕಾರ ಯೋಚನೆ ಮಾಡ್ಲಿ ಅಂತ ಹೇಳೋದು ತಾವು. ಅದರ ಆಚೆಗೂ ಯೋಚನೆ ಮಾಡಬೇಕು ಅಂತ. ಎಸ್, ಅವರು ಸ್ಟಾಪ್ ಯಾರೆಲ್ಲ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅವರಿಗೊಂದು ಪ್ಲಾನ್ ತೆಗೆದು ಇವರಿಗೆ ಎಕ್ಸಾಮ್ಸ್ ಕೊಡುವಂತಹದ್ದಾಗಿರ್ಬೋದು ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೇ. ಮತ್ತೊಂದು ನಾವು ನೆನ್ಪಿಡ್ಬೇಕಾದದ್ದು 12th ವರೆಗೆ ಮಾತ್ರ ವ್ಯಾನ್ ಅಪ್ಹೆಲ್ಡ್ ಮಾಡಿದ್ದು. ಬಟ್ ಇದು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, PG ಆಗಿರ್ಬೋದು ಅಥವಾ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಯಾವುದೇ ಫೀಲ್ಡ್ ಅಲ್ಲಿ ಹೋಗಿರುವಂತಹ ಸ್ಟೂಡೆಂಟ್ಸ್ ದೇ ಆರ್ ವೇರಿಂಗ್ ಹಿಜಾಬ್, ಅವರನ್ನು ಕೂಡ ತಡೆ ಮಾಡಲಾಗ್ತಾ ಇತ್ತು. ಫಾತಿಮಾ ಅವರೇ, ಹಾಗೆ ನಾನು ಮಾತನಾಡಿಸ್ತೀನಿ, ಉಳಿದ ಅತಿಥಿಗಳಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಕೊಡ್ತೀನಿ. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.